ಈಗ ಸೈಡ್ ಜಾಯಿಂಟ್ ಮಾಡಬೇಕಾಗುತ್ತೆ. ಸೈಡ್ ಜಾಯಿಂಟ್ ಮಾಡಬೇಕಂದ್ರೆ ಫಸ್ಟು ಬ್ಯಾಕ್ನ ತೊಗೊಳ್ಳಿ, ಈ ಥರ ಹಿಂದೆ ಪೀಸ್ ತೊಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ತಗೊಂಡು ನಾವಿಲ್ಲಿ ಏನು ಅಳತೆ ತೊಗೊಂಡಿರ್ತೀವಲ್ಲ 7.5 ತೊಗೊಂಡಿದ್ದೆ ನಾನು. 7.5ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 7.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? $7.5. ಓಕೆ, ಬುಕ್ಕಲ್ಲಿ ನೋಡಿದೆ, ಒಂದ್ಸಲ ಚೆಕ್ ಮಾಡಿದೆ, 7.5 ಕರೆಕ್ಟಾಗಿದೆ. ಇವಾಗ ಇದನ್ನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬಿಟ್ಟು ಈ ರೀತಿ ಇದೇ ಅಳತೆಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಯಾವುದೇ ಆದರೂ ಅಷ್ಟೇ ಇದೇ ರೀತಿಯೇ ಮಾರ್ಕ್ ಮಾಡ್ಕೋಬೇಕು. ಇದು ಹುಕ್ಸ್ ಪಟ್ಟಿ, ಇದನ್ನು ಈ ರೀತಿ ಮಾಡಿಕೊಂಡು ಈಗ ಈ ರೀತಿ ತೆಗೆದುಬಿಟ್ಟು ಈ ಕಡೆ ಈ ರೀತಿ ಇಟ್ಕೊಳ್ಳೋಣ. ಓಕೆನಾ? 2 ಜಾಯಿಂಟ್ ಮಾಡಿಕೊಂಡು 2 ಸ್ಲೀವ್ಸು 2 ಇದು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಈಗ ಇಲ್ಲಿ ಯಾವ್ದು ಜಾಸ್ತಿ ಬರುತ್ತೆ ನೋಡ್ಕೋಬೇಕು. ನೋಡಿ, ಇದೇ ಜಾಸ್ತಿ ಬರ್ತಾಯಿದೆ. ನಮ್ಗೆ ಇದು ಜಾಸ್ತಿ ಬಂದರೆ ಹಿಡಿಬೋದು. ಇದು ಆಲ್ರೆಡಿ ಹಿಡ್ದಿರೋದನ್ನೇ ಬಿಚ್ಚಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಇದೆ. ಒಂದೊಂದಕ್ಕೆ ನಾವೇ ಕಟಿಂಗ್ ಮಾಡುವಾಗ ಏರುಪೇರು ಆದಾಗ ಆಗುತ್ತೆ. ಇವಾಗ ಇದರ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ನೋಡಿಕೊಂಡು ಇಲ್ಲೆಲ್ಲ ಕರೆಕ್ಟಾಗಿದೆ. ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಇದು ಜಾಸ್ತಿ ಇರೋದ್ರಿಂದ ಇದನ್ನೇ ಫೋಲ್ಡ್ ಮಾಡ್ಕೋಬೇಕು ನಾವು. 1/2 ಇಂಚು ಜಾಸ್ತಿ ತೊಗೊಂಡಿದೆ. ಅದು ಈ ರೀತಿ ಒಂದು 1/2 ಇಂಚ್ಗೆ ಕ್ರಾಸಾಗಿ ಸ್ಟಿಚ್ ಮಾಡ್ಕೊಂಬಿಡೋಣ. ಈ ಕಡೆ ಆದರೆ ಇಲ್ಲಿ ಡಾಟ್ ಇಟ್ಕೊಂಬಿಡ್ಬೋದು. ಈ ಹಿಂದೆ ಪೀಸ್ ಆಗಿರೋದ್ರಿಂದ ನಾವು ಇಲ್ಲೇ ಒಂದು ಸ್ವಲ್ಪ ಕ್ರಾಸಾಗಿ ಇಟ್ಕೊಂಬಿಡೋಣ. ಓಕೆನಾ? ಇಲ್ಲಿ ಬೇಕಾದರೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಈ ಥರ ಬರಲ್ಲ, ಆದರೆ ಇದು ಒಂದು 1/2 ಇಂಚು ಉದ್ದ ಇಟ್ಬಿಟ್ಟಿದ್ದೀನಿ. ನಾನು ಎಕ್ಸ್ಟ್ರಾ ಉದ್ದ ತೊಗೊಂಡಿದ್ದೆ, ಅದು ಇಲ್ಲಿ ಹಿಡಿಬೇಕಾಗಿತ್ತು. ಅಂದರೆ ಇದು ಎಕ್ಸ್ಟ್ರಾ ತೊಗೋಬೇಕಾಗಿತ್ತು, ತೊಗೊಂಡಿಲ್ಲ. ಅದಕ್ಕೋಸ್ಕರ ಅದು ಎಕ್ಸ್ಟ್ರಾ ಬಂದಿದೆ ಬಟ್ಟೆ ಅಷ್ಟೇ. ನೋಡಿ, ಇಷ್ಟೇ. ಇಲ್ಲಿಗೆ ನಮಗೆ ಸ್ಟಿಚಿಂಗ್ ಬರುತ್ತಲ್ಲ, ಅಲ್ಲಿಗೆ ನೀಟಾಗಿ ಈ ರೀತಿ ಕ್ರಾಸಾಗಿ ಒಂದು ಸ್ಟಿಚ್ ಹಾಕ್ಕೊಂಬಿಡೋಣ. ಈಗ ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಓಕೆನಾ? ಈ ರೀತಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ಇಲ್ಲಿ ನ್ಯಾಚ್ ಹತ್ರ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. 2 ಜಾಯಿಂಟಿಂಗು ಒಟ್ಟಿಗೆ ಬರಬೇಕು. ನೋಡಿ, ಈ ಕಡೆನೂ ಈ ಕಡೆದು ಇಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಇಲ್ಲಿ. ಓಕೆ, 2 ನ್ಯಾಚನ್ನು ಒಟ್ಟಿಗೆ ಸೇರಬೇಕು. 2 ಈ ಥರ ಇಟ್ಕೊಂಡು ಈ ರೀತಿ ಬಂದಮೇಲೆ ಇಲ್ಲಿ ನೀಟಾಗಿ ಸ್ಲೀವ್ಸ್ನ ಒಂದು ಲೆವೆಲ್ಗೆ ರೆಡಿ ಮಾಡ್ಕೊಳ್ಳಿ. ಓಕೆ, ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಹೀಗೆ ಸ್ಟಿಚ್ ಹಾಕಿ, ನೀವೇನು ಅಳತೆ ತೊಗೊಂಡಿರ್ತೀರಲ್ಲ ಆ ಅಳತೆಗೆ ಇದನ್ನು ಸ್ಟಿಚ್ ಹಾಕೋದು. ಓಕೆ, 6 ಇಂಚಿದೆ, 6 ಇಂಚಿಗೆ ಅಷ್ಟು. ಮತ್ತೆ ಇದ್ರ ಪಕ್ಕದಲ್ಲಿ ನಿಮಗೆ ಎಷ್ಟು ಹೊಲಿಗೆ ಬೇಕೋ ಅಷ್ಟು ಎಕ್ಸ್ಟ್ರಾ ಸ್ಟಿಚ್ನ ಹಾಕೋಬೋದು. 3, 4, 5 ನಾನು 4 ಸ್ಟಿಚ್ ಹಾಕ್ತೀನಿ. ಯಾಕೆಂದರೆ ಅಕಸ್ಮಾತ್ ಲೂಸು ಅಂತ 1 ಹೊಲಿಗೆ ಬಿಚ್ಕೊಂಡ್ರು ಇನ್ನು 3 ಹೊಲಿಗೆ ಇರಲಿ ಅಂತ 3 ಹೊಲಿಗೆ ಹಾಕ್ತೀನಿ. ತುದಿಗೊಂದು
ಈ ರೀತಿ ಸೈಡ್ನ ಜಾಯಿಂಟ್ ಮಾಡಬೇಕು. ಒಂದೇ ಲೆವೆಲ್ ಬಂದಿದೆ ನೋಡಿ. ಈ ರೀತಿ ಈ ಕಡೆ ತೋರಿಸ್ತೀನಿ. ನೋಡಿ, ಒಂದೇ ಲೆವೆಲ್ಗೆ ಬಂದಿದೆ. ಇಲ್ಲೂ ಅಷ್ಟೇ ಜಾಯಿಂಟಿಂಗ್ ಎಷ್ಟು ನೀಟಾಗಿದೆ ನೋಡಿ, ನೀಟಾಗಿ ಬಂದಿದೆ. ಈ ರೀತಿ ಜಾಯಿಂಟ್ನ ಸೈಡ್ ಜಾಯಿಂಟ್ನ ಮಾಡ್ಕೋಬೇಕು. ಇದು ಸ್ಟಿವ್ ಚಿಕ್ಕದಿರೋದ್ರೆ ಹಿಂಗೆ ಕ್ರಾಸಾಗಿ ಬರುತ್ತೆ, ದೊಡ್ಡದಾದರೆ ನೀಟಾಗಿ ಬರುತ್ತೆ. ಓಕೆನಾ? ಇದು ಕ್ರಾಸಾಗಿರೋದ್ರಿಂದ ಹಿಂಗೆ ಬರುತ್ತೆ, ಇಲ್ಲಾಂದರೆ ಹಿಂಗೆ ಸ್ಟ್ರೈಟ್ ಬರುತ್ತೆ ನೋಡಿ. ನೀಟಾಗಿ ಈ ರೀತಿ ಸೈಡ್ ಜಾಯಿಂಟ್ನ ಮಾಡ್ಕೊಳ್ಳೋದು. ಈ ರೀತಿ ನೀವು ಬ್ಲೌಸ್ನ ಹೊಲಿದು ಫಿನಿಶ್ ಮಾಡಿ ಹಾಕ್ಕೊಂಡು ವೇರ್ ಮಾಡಿ ನೋಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಅದರ ಹೆಚ್ಚು ಕಮ್ಮಿ ಏನಾದರೂ ಇದ್ದರೆ, ಅವಾಗ ನಿಮಗೊಂದು ಐಡಿಯಾ ಬರುತ್ತೆ ಎಲ್ಲಿ ಏನು ಹೆಚ್ಚು ಕಮ್ಮಿ ಮಾಡಿದ್ದೀವಿ ಅಂತ. ಈ ರೀತಿ ಒಂದು ಬ್ಲೌಸ್ ಪೀಸ್ ತೊಗೊಂಡು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ವೇರ್ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು, ಕರೆಕ್ಟಾಗಿ ಬಂತಾ ಇಲ್ವಾ, ಹೆಚ್ಚು ಕಮ್ಮಿ ಏನಾಯಿತು ಅಂತ ನನಗೆ ಹೇಳಿದ್ರೆ ಅವಾಗ ನಾನು ಹೇಳ್ಬೋದು. ನಾನಿವಾಗ ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.